ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಉತ್ತರಾಖಂಡಿದ್ದು ಡಿಶ್ ಮಾಡ್ತಿದ್ದೇನೆ, ಕಾಪಾ ಅಂತ. ಇದು ಆಕ್ಚುಲಿ ಪಾಲಕ್ ಮೇಥಿ ಎಲ್ಲ ಇರ್ತದಲ್ಲ, ಅದನ್ನು ಮಿಕ್ಸ್ ಮಾಡಿ ಮಾಡುವ ವೆಜಿಟೇಬಲ್ ಡಿಶ್, ವೆಜ್ ಡಿಶ್ ಅಂದ್ರೆ ಲೀಫಿ ವೆಜಿಟೇಬಲ್ ಡಿಶ್. ಇದು ನೀವು ಚಪಾತಿ ಜೊತೆ ಅನ್ನ ಜೊತೆ ಎಲ್ಲ ತಿನ್ಬಹುದು, ಸೂಪರ್ ಆಗ್ತದೆ ತಿನ್ಲಿಕ್ಕೆ. ಸಿಂಪಲ್ ರೆಸಿಪಿ. ಈಗ ನಂಗೆ ಹೆಚ್ಚು ಮಾತಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಅಂದ್ರೆ ತುಂಬಾ ಬಿಸಿ ಇದ್ದೇನೆ. ಆದ್ರೂ ನಂಗೆ ವಿಡಿಯೋ ಹಾಕ್ಲೇಬೇಕು ಅಂತ ನಾನು ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ಒಂದು ಸಿಂಪಲ್ ಮತ್ತೆ ಈಸಿ ರೆಸಿಪಿ, ಉತ್ತರಾಖಂಡ್ ಸ್ಪೆಷಲ್ ಕಾಪಾ ರೆಸಿಪಿ ಮಾಡ್ತಿದ್ದೇನೆ. ಇದು ಮೇಥಿ ಮತ್ತೆ ಪಾಲಕ್ ಮಿಕ್ಸ್ ಮಾಡಿ ಮಾಡುವ ಡಿಶ್. ಇದು ತುಂಬಾ ಸಿಂಪಲ್ ಡಿಶ್ ಆಕ್ಚುಲಿ. ಆದ್ರೆ ಚಪಾತಿ ಜೊತೆ, ರೋಟಿ, ಅನ್ನ ಜೊತೆ ಎಲ್ಲ ತುಂಬಾ ಒಳ್ಳೇದಾಗ್ತದೆ. ನಾನು ಅನ್ನದ ಜೊತೆ ಸರ್ವ್ ಮಾಡಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ಒಂದು 4 ಟೀ ಸ್ಪೂನ್ ಮಸ್ಟರ್ಡ್ ಆಯಿಲ್ ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ, ಜೀರಿಗೆ ಹೊಡೆದ ನಂತರ ಒಂದು ಸ್ವಲ್ಪ ಗಾರ್ಲಿಕ್ ಅನ್ನು ಅಂದ್ರೆ ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿ ಹಾಕಿ, ನಂತರ ಇದಕ್ಕೆ ಒಂದು 3 ಗ್ರೀನ್ ಚಿಲ್ಲೀಸ್ ಅನ್ನು ಚಾಪ್ ಮಾಡಿ ಹಾಕಿ, ಇದನ್ನು ಫ್ರೈ ಮಾಡಿ ಸ್ವಲ್ಪ. ನಂತರ 2 ರೆಡ್ ಚಿಲ್ಲೀಸ್ ಅನ್ನು ಹಾಕಿ, ಇದನ್ನು ಸ್ವಲ್ಪ ಫ್ರೈ ಮಾಡಿ. ಈಗ ಪಾಲಕನ್ನು ಹಾಕಿ, ಇವನ್ ಮೆಂತೆ ಕೂಡ ಇದಕ್ಕೆ ಹಾಕ್ಬೇಕೀಗ, ಚಾಪ್ ಮಾಡಿ ಹಾಕಿ. ಇದನ್ನು ಫ್ರೈ ಮಾಡಿ. ಪಾಲಕ್ ಮತ್ತು ಮೆಂತಿ ಲೀವ್ಸ್ ಇದ್ದ ಕಾರಣ ಅದು ಫ್ರೈ ಮಾಡುವಾಗ ತುಂಬಾ ಸ್ವಲ್ಪವೇ ಆಗ್ತದೆ, ಕಾಣ್ಲಿಕ್ಕೆ ಇಷ್ಟು ಕಾಣ್ತದೆ. ಫ್ರೈ ಮಾಡಿದ ನಂತರ ತುಂಬಾ ಸ್ವಲ್ಪವೇ ಆಗ್ತದೆ. ಈಗ ನೋಡಿ, ಈಗ ರೆಡ್ಯೂಸ್ ಆಗಿದೆ, ಇನ್ನೂ ರೆಡ್ಯೂಸ್ ಆಗ್ತದೆ ನೋಡಿ ಇಷ್ಟುವರೆಗೆ. ಈಗ ನಮ್ಮ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಕುಕ್ ಆಗಿದೆ. ಈಗ ಇದಕ್ಕೆ ಪಾಲಕ್ ಮತ್ತೆ ಮೆಂತ್ಯದು ಪ್ಯೂರಿ ಹಾಕ್ಬೇಕು. ಪ್ಯೂರಿ ನಾನು ಹೇಗೆ ಮಾಡಿದೆ ಅಂದ್ರೆ, ಪಾಲಕ್ ಮತ್ತು ಮೆಂತ್ಯನು ಒಟ್ಟಿಗೆ ನೀರಿನಲ್ಲಿ 2 ನಿಮಿಷ ಬಾಯ್ಲ್ ಮಾಡಿದೆ. ಕೋಲ್ಡ್ ನೀರಲ್ಲಿ ಹಾಕಿ ಅಂದ್ರೆ ಐಸ್ ವಾಟರ್ ಇರ್ತದಲ್ಲ, ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟು, ಒಂದು ನಿಮಿಷ ಇಟ್ಟು ನಂತರ ಅದನ್ನು ಗ್ರೈಂಡ್ ಮಾಡಿದ್ದೇನೆ. ಇದನ್ನೀಗ ಫ್ರೈ ಮಾಡಿ, 2 ನಿಮಿಷ ಅಷ್ಟು ಫ್ರೈ ಮಾಡಿ. ಕುದಿ ಬಂದ ನಂತರ ಇದಕ್ಕೆ 1 ಕಪ್ ಅಷ್ಟು ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ನನ್ನ ಜಾಸ್ತಿ ಇರಲಿಲ್ಲ, ಇದ್ದದನ್ನು ಹಾಕಿದ್ದೇನೆ ನಾನು. ಮತ್ತೆ 1 ಟೀ ಸ್ಪೂನ್ ಹಳದಿ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 3 ನಿಮಿಷದಷ್ಟು ಇದನ್ನು ಕುಕ್ ಮಾಡಿ. ನಮ್ಮ ಡಿಶ್ ರೆಡಿ ಆಗಿದೆ. ಇದನ್ನು ನಾನೆಂತ ಮಾಡಿದ್ದೇನೆ, ರೈಸ್ ಜೊತೆ ಸರ್ವ್ ಮಾಡಿದ್ದೇನೆ. ನೀವು ರೋಟಿ, ಚಪಾತಿ ಅದರ ಜೊತೆ ಎಲ್ಲ ಸರ್ವ್ ಮಾಡ್ಬೋದು, ತುಂಬಾ ಒಳ್ಳೇದಾಗ್ತದೆ. ನಾನೀಗ ಟೇಸ್ಟ್ ಮಾಡ್ತಿದ್ದೇನೆ. ಅನ್ನದ ಜೊತೆ ಉಂಟಲ್ಲ, ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗ್ತದೆ. ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ನಂಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.